ಶಿಡ್ಲಘಟ್ಟದ ಪುಡಿ ರೌಡಿ ನಿಮಗೆ ಗೊತ್ತೇ ಇದ್ದಾನೆ. ಆತ ರಾಜೀವ್ ಗೌಡ. ಆತನ ಕೇಸ್ನಲ್ಲಿ ಈಗೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ರಾಜೀವ್ ಅಸಲಿ ಮುಖವಾಡ ಬಟಾ ಬಯಲಾಗಿದೆ. ಈತನ ಅಸಲಿ ಮುಖವನ್ನ ತೆರೆದಿಟ್ಟ ಸಂತ್ರಸ್ತರು. ಫೋನ್ ಮುಖಾಂತರ ಪೌರಾಯುಕ್ತೆಯ ಜೊತೆ ಹಸಿ ಸಂಸ್ಕಾರ ಮಾತನಾಡಿದ್ನಲ್ಲ ರಾಜೀವ್ ಗೌಡ, ಆತನ ಮುಖವಾಡ, ಈತನ ಅಸಲಿ ಮುಖವನ್ನ ತೆರೆದಿಟ್ಟ ಸಂತ್ರಸ್ತರು. ರಾಜೀವ್ ವಿರುದ್ಧ ಕೋಟಿ ಕೋಟಿ ವಂಚನೆಯ ಆರೋಪ. ವಂಚನೆ ಮಾಡ್ತಿದ್ದಂತೀತ. ಪೌರಾಯುಕ್ತೆಯ ಮೇಲೆ ದರ್ಪ ತೋರಿದ್ದ ಕಾಂಗ್ರೆಸ್ಸಿನ ಮುಖಂಡ. ಅಕ್ರಮ ಲೇಔಟ್ ನಿರ್ಮಾಣ ಮಾಡಿ ವಂಚನೆ ಆರೋಪ. ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಮನೆಹಾಳ ಅಂತ ಹೇಳ್ಬೋದು. ಹೊಸಕೋಟೆ ಮಂಡೂರು ವ್ಯಾಪ್ತಿಯಲ್ಲಿ ಜಮೀನು ಮಾರಾಟ, ನೂರಾರು ಜನಕ್ಕೆ ರಾಜೀವ್ ವಂಚಿಸಿದ್ದಾರೆ ಅಂತ ಸಂತ್ರಸ್ತರು ಆರೋಪ ಮಾಡ್ತಿದ್ದಾರೆ. ಮೊದಲು ರಾಜಣ್ಣ ಎಂಬ ಹೆಸರು ಹೊಂದಿದ್ದ ರಾಜೀವ್, ಮೊದಲು ರಾಜಣ್ಣ ಅಂತಿತ್ತಂತೆ. ಹಲವು ಪ್ರಕರಣಗಳ ಬಳಿಕ ರಾಜೀವ್ ಅಂತ ಹೆಸರು ಬದಲು ರಾಜಣ್ಣ ಹೋಗಿ ರಾಜೀವ್ ಆದ್ರು. ಮೀಟರ್ ಬಡ್ಡಿ, ರಿಯಲ್ ಎಸ್ಟೇಟು ಅವ್ಯವಹಾರ, ಕೋಟಿ ಕೋಟಿ ವಂಚನೆಯ ಆರೋಪ, ರೌಡಿಗಳ ಮೂಲಕ ಗೂಂಡಾಗಿರಿ, ಬಡವರ ಜಮೀನು ಕಬಳಿಕೆ, ಈ ದೊಡ್ಡ ಕೆಲಸ ಎಲ್ಲ ಮಾಡವನೆ. ಹೀಗೆ ರಾಜೀವ್ ಗೌಡ ವಿರುದ್ಧ 106 ಕೇಸುಗಳಿದೆ. ರಾಜೀವ, ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಶಿಕ್ಷೆ ಕೊಡಿಸಬೇಕು ಅನ್ನೋ ಕೂಗು ಈಗ ಸಂತ್ರಸ್ತರಿಂದ ವ್ಯಕ್ತವಾಗ್ತಾ ಇದೆ. ಸದ್ಯ ಪೊಲೀಸರ ಕೈಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದಾನೆ. ಪೊಲೀಸರು ಶೋಧ ನಡೆಸ್ತಿದ್ದಾರೆ. 3-4 ತಂಡಗಳು ರಚನೆ ಮಾಡಿ ರಾಜೀವ್ ಎಲ್ಲಿ ಹೋಗಿರಬಹುದು ಮತ್ತು ರಾಜೀವ್ ಹೋಗಬಹುದಾದ ಸ್ಥಳಗಳಿಗೆ ಹಾಕಿ ಹೋಗ್ತಾ ಇದೆ. ರಾಜೀವ್ ಗೌಡ ಇಲ್ಲ. ರಾಜೀವ್ ಗೌಡ ನಾಪತ್ತೆಯಾಗಿದ್ದಾರೆ. ರಾಜೀವ್ ಗೌಡರನ್ನ ಹುಡುಕುವ ಪ್ರಯತ್ನಗಳು ಪೊಲೀಸರಿಂದ ನಡೆಯುತ್ತಿದೆ. ರಾಜೀವ್ ಸಿಗದೇ ಇದ್ದ ಸಂದರ್ಭಗಳಲ್ಲಿ ಸಂತ್ರಸ್ತರು ಮುಂದೆ ಬಂದು ಈ ಹಿಂದೆ ರಾಜೀವ್ ಮಾಡಿರುವ ಅಷ್ಟೊಂದು ಅಧ್ವಾನಕಾರಿ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಬಡವರಿಗೆ ಮನೆ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷ ಲಕ್ಷ ಪೀಕೋದು, ಬಡವರಿಗೆ ಬಡಾವಣೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ದಗಾ ಮಾಡೋದು, ಇದು ಮೋಸ, ವಂಚನೆ. ಇವನೇನಾದ್ರೂ MLA ಆದ್ರೆ ಏನು ಕಥೆ ಅಂತ ಜನ ಮಾತನಾಡ್ತಿದ್ದಾರೆ. ಹೀಗೆ ಈ ಕೈಯಲ್ಲಿ ಯಾವ ಖಾತೆಗಳು ಇಲ್ದಲೇ ಇದ್ದಾಗಲೇ ಹಿಂಗೆ, ಇನ್ನು ಒಂದಷ್ಟು ಅಧಿಕಾರ ಬಂದ್ರೆ ಇನ್ನೆಂಗೆ? ಎಮ್ಮೆ ನಿಂತ ಜಾಗದಲ್ಲಿ ಮೇಯುತ್ತಂತೆ, MLAಗಳು ಊರೂರು ಅಲ್ದಾಡ್ ಮೇಯ್ತಾರಂತೆ. ಹಂಗೆ ಇನ್ನೇನಾದ್ರೂ MLA ಆಗಿದ್ದಿದ್ರೆ ಆ ಶಿಡ್ಲಘಟ್ಟದ ಅಷ್ಟೂ ಬಡವರ ಮೇಲೆ ಸವಾರಿ ಮಾಡ್ತಾ ಇದ್ದ. ಆತನ ಅವ್ಯವಹಾರಗಳನ್ನು ಸಂತ್ರಸ್ತರೇ ಹೇಳ್ತಿರೋದು. ಇದು ನಮ್ಮ ಸ್ವಂತ ವಾಕ್ಯ ಅಲ್ಲ. ರಾಜೀವ್ ವಿರುದ್ಧ ಕೋಟಿ ಕೋಟಿ ವಂಚನೆಯ ಆರೋಪ. ಪೌರಾಯುಕ್ತೆ ಮೇಲೆ ದರ್ಪ ತೋರಿದ್ದ ಕಾಂಗ್ರೆಸ್ ಮುಖಂಡ. ಅಕ್ರಮ ಲೇಔಟ್ ನಿರ್ಮಾಣ ಮಾಡಿ ವಂಚನೆ ಆರೋಪ. ಹೊಸಕೋಟೆ ಮಂಡೂರು ವ್ಯಾಪ್ತಿಯಲ್ಲಿ ಜಮೀನು ಮಾರಾಟ. ಇನ್ನು 106 ಜನಕ್ಕೆ ರಾಜೀವ್ ವಂಚಿಸಿದ್ದಾರೆ ಅಂತ ಹೇಳಿ ಸಂತ್ರಸ್ತರ ಆರೋಪ ಇದೆ. ಮೊದಲು ರಾಜಣ್ಣ ಎಂಬ ಹೆಸರಿಟ್ಕೊಂಡಿದ್ದಂತೆ, ಆಮೇಲೆ ಅದು ಏನನ್ನಿಸ್ತೋ ಏನು ರಾಜೀವ್ ಅಂತ ಮಾಡ್ಕೊಂಡ್ರು. ಹಲವು ಪ್ರಕರಣಗಳ ಬಳಿಕ ರಾಜೀವ್ ಅಂತ ಹೆಸರು ಬದಲು ಮೀಟರ್ ಬಡ್ಡಿ, ರಿಯಲ್ ಎಸ್ಟೇಟು ಅವ್ಯವಹಾರ, ಕೋಟಿ ಕೋಟಿ ವಂಚನೆ, ರೌಡಿಗಳ ಮೂಲಕ ಗೂಂಡಾಗಿರಿ, ಬಡವರ ಜಮೀನು ಕಬಳಿಕೆ, ಹೀಗೆ ರಾಜೀವ್ ಗೌಡ ವಿರುದ್ಧ 106 ಕೇಸ್ಗಳಿದೆ. ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಶಿಕ್ಷೆ ಕೊಡಿಸಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ಸದ್ಯ ಪೊಲೀಸರ ಕೈಗೆ ಸಿಗದೆ ನಾಪತ್ತೆಯಾಗಿರುವ ರಾಜೀವ್ ಒಟ್ಟಾರೆ ಬಿಜೆಪಿಗರ ಬಾಯಿಗೆ ಮತ್ತೊಂದು ಲಾಡು ಬಿತ್ತ ಅನ್ನೋ ಪ್ರಶ್ನೆಗಳು ಕೂಡ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.